ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಅಕ್ಷಯ ತೃತೀಯ ದಿನದಂದು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಮೊದಲೇ ನಿಗದಿಪಡಿಸಿದ ದಿನದಲ್ಲಿ ಬಹಳ ವಿಜೃಂಭಣೆಯಿಂದನೇ ಆರಂಭವಾಯಿತು. ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿ ಇರ್ತಕ್ಕಂಥ ತುಂಗಾ ನದಿಯ ದಡದಲ್ಲಿ ಇರ್ತಕ್ಕಂಥ ಭೀಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ಸರಿಸುಮಾರು ಒಂದು 10:30 ನಂತರ ಆರಂಭ ಆಯ್ತು. ಅಲ್ಲಿ ಗಣಪತಿಯನ್ನ ವಿಸರ್ಜನಾ ಪೂರ್ವ ಮೆರವಣಿಗೆ ಕೋಟೆ ರಸ್ತೆಯಿಂದ ಆರಂಭವಾದಾಗ ಈ ಮೆರವಣಿಗೆನಲ್ಲಿ ಶಿವಮೊಗ್ಗದ ಬಹಳಷ್ಟು ಜನ ಬಂದಿದ್ರು. ಮುಖ್ಯವಾಗಿ ಶಿವಮೊಗ್ಗ ಕ್ಷೇತ್ರದ ಶಾಸಕ SN ಚನ್ನಬಸಪ್ಪ ಮತ್ತೆ ಶಿವಮೊಗ್ಗದ ಬಹುತೇಕ ಜನಪ್ರತಿನಿಧಿಗಳು, ಮಾಜಿ ಶಾಸಕರುಗಳು ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಹಾಜರಿದ್ರು. ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿ ಆರಂಭವಾದಂತ ಮೆರವಣಿಗೆ ಈಗ ನಿಧಾನವಾಗಿ ಸಾಗ್ತಾ ಇದೆ. ಇನ್ನು ರಾಮಣಶೆಟ್ಟಿ ಪಾರ್ಕ್ ಸಹ ಮುಟ್ಟಿಲ್ಲ. ಹಾಗಾಗಿ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ರಾಜಬೀದಿ ಉತ್ಸವ ಒಂದು ಬೇಗನೆ ಶುರು ಆಗ್ಬೋದು ಅಂತ ನಿರೀಕ್ಷೆ ಇತ್ತು. ಆದ್ರೆ 11 ಗಂಟೆ ಆಯ್ತು ಮೆರವಣಿಗೆ ಶುರುವಾಗೋಷ್ಟೊತ್ತಿಗೆ. ಹಾಗಾಗಿ ಈಗ ರಾಮಣಶೆಟ್ಟಿ ಪಾರ್ಕ್ ನತ್ತ ಸಾಗ್ತಾ ಇದೆ ಮೆರವಣಿಗೆಯನ್ನು. ಇನ್ನು ಮೆರವಣಿಗೆಯ ಆರಂಭ ಅಂತ ಅನ್ಬೋದಷ್ಟೇ ಇದನ್ನ. ಆದ್ರೆ ಈ ಸಂದರ್ಭದಲ್ಲೇನೆ ಸಾವಿರಾರು ಜನ, ಶಿವಮೊಗ್ಗ ಮಾತ್ರ ಅಲ್ಲ ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂತ ಸಾವಿರಾರು ಜನ ಈ ಮೆರವಣಿಗೆಯಲ್ಲಿ ಈಗ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಶಿವಮೊಗ್ಗ ಏನು ಮೆರವಣಿಗೆ ಸಾಗುವ ರಸ್ತೆ ಇದೆ ಅದು ಸಂಪೂರ್ಣ ಕೇಸರಿಮಯವಾಗಿ ಕಾಣ್ತಾ ಇದೆ. ಬಹಳಷ್ಟು ಜನ ಅಲ್ಲಿ ಏನು ಮೆರವಣಿಗೆಗೆ ಪಾಲ್ಗೊಂಡಿದ್ದಾರೆ ಅವರು ನೃತ್ಯವನ್ನ ಮಾಡ್ತಾ ಇದ್ದಾರೆ, ಸಂಗೀತಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ, ಸ್ಪಂದಿಸ್ತಾ ಇದ್ದಾರೆ. ಜಯಘೋಷಗಳು ಕೇಳಿ ಬರ್ತಾ ಇದೆ. ಮೆರವಣಿಗೆ ಈಗ ಆರಂಭವಾಗಿದೆ. ರಾಮಣಶೆಟ್ಟಿ ಪಾರ್ಕ್ ಇನ್ನೂ ತಲುಪಿಲ್ಲ. ಅದು ಇನ್ನ ಈಗ ತಾನೇ ಒಂದು ಸ್ವಲ್ಪ ಹೊತ್ತಾಗಿದೆ, ಸ್ವಲ್ಪ ದೂರ ಮಾತ್ರ ಕ್ರಮಿಸಿದೆ. ಎಲ್ಲಿ ಮೆರವಣಿಗೆ ಆರಂಭ ಸ್ಥಾನ ಏನಿದೆ ಭೀಮೇಶ್ವರ ದೇವಸ್ಥಾನ, ಅಲ್ಲಿಂದ ಒಂದು ಸ್ವಲ್ಪ ದೂರ ಮಾತ್ರ ಕ್ರಮಿಸಿದೆ ಮೆರವಣಿಗೆ. ಇನ್ನು ಬಹಳಷ್ಟು ಮೆರವಣಿಗೆ ಸಾಗಬೇಕಾಗಿದೆ ಇನ್ನು. ಆದ್ರೆ ಈ ಮೆರವಣಿಗೆಯಲ್ಲಿ ಒಂದು ಏನು ಅಂತಂದ್ರೆ ಪ್ರತಿ ವರ್ಷದಂತೆ ಈ ಬಾರಿಯೂ ವಿಶೇಷ ಜನಸಂಖ್ಯೆ, ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ವಾಸ್ತವವಾಗಿ ಈಗ ಮೆರವಣಿಗೆ ಆರಂಭದ ಸಂದರ್ಭ ಏನಿದೆ ಈಗ ಸ್ವಲ್ಪ ಜನ ಕಡಿಮೆ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ಈ ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆನಲ್ಲಿ ಅದೊಂದು ಸಾಮಾನ್ಯವಾಗಿ ಕಾಣಿಸ್ತಕ್ಕಂಥ ವಿದ್ಯಮಾನ. ಮೆರವಣಿಗೆ ಆರಂಭದ ಸಂದರ್ಭದಲ್ಲಿ ಜನ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಆದ್ರೆ ಮೆರವಣಿಗೆ ಗಾಂಧಿ ಬಜಾರ್, ರಾಮಣಶೆಟ್ಟಿ ಪಾರ್ಕ್ ದಾಟಿ ಗಾಂಧಿ ಬಜಾರ್ ಪ್ರವೇಶ ಮಾಡ್ತಿದ್ದಂತೆ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಡೀ ಗಾಂಧಿ ಬಜಾರ್ನ ರಸ್ತೆ ಏನಿದೆ ಅಲ್ಲಿ ಆ ಇಡೀ ರಸ್ತೆ ಜನರಿಂದ ಭರ್ತಿಯಾಗಿ ಹೋಗಿರುತ್ತೆ. ನಂತರ ಶಿವಪ್ಪನಾಯಕ ವೃತ್ತಕ್ಕೆ ಬರುತ್ತೆ, ಅಲ್ಲಿ ಜನಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ನಂತರ ಅಮೀರ್ ಅಹಮದ್ ವೃತ್ತಕ್ಕೆ ಬರುತ್ತೆ, ಅಲ್ಲಿ ಜನಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ನಂತರ ಗೋಪಿ ಸರ್ಕಲ್ ಕಡೆಗೆ ಹೋಗ್ಬೇಕಾದ್ರೆ, ನೆಹರು ರಸ್ತೆಯಲ್ಲಿ ಸಾಗಬೇಕಾದ್ರೆ ನಿಧಾನವಾಗಿ ಅಲ್ಲಿ ಪಾಲ್ಗೊಳ್ಳುವವರ ಜನರ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಅತಿ ಹೆಚ್ಚು ಜನರ ನಿರೀಕ್ಷೆ ಇರೋದು ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆಗೆ ರಾಮಣಶೆಟ್ಟಿ ಪಾರ್ಕ್ ನಿಂದ ಗೋಪಿ ಸರ್ಕಲ್ ವರೆಗೆ. ಈ ಮಾರ್ಗ ಏನಿದೆ ಇಲ್ಲಿ ಇಷ್ಟು ಸರಿಸುಮಾರು 1.5 2 ಕಿಲೋಮೀಟರ್ ಮಾರ್ಗ ಇದು. ಈ ಮಾರ್ಗದಲ್ಲಿ ಅತ್ಯಂತ ನಿಧಾನವಾಗಿ ಮೆರವಣಿಗೆ ಸಾಗುತ್ತೆ ಮತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಈ ಸಂದರ್ಭದಲ್ಲಿ ಈ ಜಾಗದಲ್ಲಿ ಸೇರಿರ್ತಾರೆ. ಬಹಳಷ್ಟು ಜನ ಈಗಾಗಲೇ ನಾವು ಶಿವಪ್ಪನಾಯಕ ವೃತ್ತದಲ್ಲಿ ನೋಡಿದ್ವಿ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಶಿವಪ್ಪನಾಯಕ ವೃತ್ತದಲ್ಲಿ ಈಗಾಗಲೇ ಕಾಯ್ತಾ ಇದ್ದಾರೆ ಗಣಪತಿ ಮೆರವಣಿಗೆ ಬರುತ್ತೆ ಅಂತ ಹೇಳಿ. ಇನ್ನು ಅಮೀರ್ ಅಹಮದ್ ವೃತ್ತ ಆಗಿರ್ಬೋದು, ಗೋಪಿ ವೃತ್ತ ಆಗಿರ್ಬೋದು, ಅಲ್ಲೂ ಸಹ ಜನರಿದ್ದಾರೆ. ಅವರೆಲ್ಲರೂ ಸಹ ಗಾಂಧಿ ಬಜಾರ್ ಮೂಲಕ ಈ ಮೆರವಣಿಗೆಯನ್ನು ಸಾಗಿ ಬರುತ್ತಲ್ಲ ಅದನ್ನ ನೋಡ್ಲಿಕ್ಕಾಗಿ ಅಲ್ಲಿ ಕಾಯ್ತಾ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಇದು ಮಾರ್ಗ. ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಈಗ ಭೀಮೇಶ್ವರ ದೇವಸ್ಥಾನದಿಂದ ಆರಂಭವಾಗಿ ಕೋಟೆ ರಸ್ತೆ ಮೂಲಕ ಸಾಗಿ ರಾಮಣಶೆಟ್ಟಿ ಪಾರ್ಕ್ ತಲುಪಿ ನಂತರ ಬಲಕ್ಕೆ ತಿರುಗಿ ಗಾಂಧಿ ಬಜಾರ್ನ ಮುಖ್ಯ ರಸ್ತೆ ಏನಿದೆ ಆ ಮುಖ್ಯ ರಸ್ತೆಯಲ್ಲಿ ಸಾಗಿ ಆ ಮುಖ್ಯ ರಸ್ತೆ ಈಗ ಬಹುತೇಕ ಯಾವ ಅಂಗಡಿಗಳು ಸಹ ಓಪನ್ ಇರೋದಿಲ್ಲ, ಎಲ್ಲವೂ ಸಹ ಕ್ಲೋಸ್ ಆಗಿರುತ್ತೆ. ಮತ್ತು ಜನರು ಸಹ ಆ ಇಕ್ಕೆಲೆಗಳಲ್ಲಿ ನಿಂತಿರ್ತಾರೆ ಗಾಂಧಿ ಬಜಾರ್ನ ಫುಟ್ಪಾತ್ಗಳಲ್ಲಿ. ಅಲ್ಲಿ ರಾಮಣಶೆಟ್ಟಿ ಪಾರ್ಕ್ ನಿಂದ ಹೊರಟು ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಸಾಗಿ ಶಿವಪ್ಪನಾಯಕ ವೃತ್ತವನ್ನ ತಲುಪುತ್ತೆ. ಶಿವಪ್ಪನಾಯಕ ವೃತ್ತದಲ್ಲಿ ಬಹಳ ವಿಶೇಷವಾದ ಅಲಂಕಾರವನ್ನ ಮಾಡಲಾಗಿದೆ. ಶಿವಪ್ಪನಾಯಕ ವೃತ್ತದಿಂದನೇ ಗಾಂಧಿ ಬಜಾರ್ನ ಪ್ರವೇಶ ದ್ವಾರ ಇರ್ತಕ್ಕಂಥದ್ದು. ಅಲ್ಲಿಗ ಸಮುದ್ರ ಮಥನ ಅಲಂಕಾರವನ್ನ ನಾವು ಈಗಾಗಲೇ ನೋಡಿದೀವಿ. ಅಲ್ಲಿ ಸಮುದ್ರ ಮಥನದ ಅಲಂಕಾರ ಇದೆ. ಅಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಮಂದಾರ ಪರ್ವತವನ್ನ ಆಮೆಯ ಮೇಲೆ ಕೂರ್ಮನ ಮೇಲೆ ಇಟ್ಟು ಆ ಕ್ಷೀರಸಾಗರವನ್ನ ಕಡಿಯುವಂತ ಒಂದು ದೃಶ್ಯ. ಆ ಸಂದರ್ಭದಲ್ಲಿ ಅಲ್ಲಿ ಹುಟ್ಟತಕ್ಕಂತ ಹಾಲಾಹಲವನ್ನ ಶಿವ ಅದನ್ನ ಸೇವಿಸಿ ನೀಲಕಂಠನಾಗುವಂತ ಒಂದು ದೃಶ್ಯವನ್ನ ಗಾಂಧಿ ಬಜಾರ್ನ ಆ ಪ್ರವೇಶ ದ್ವಾರದಲ್ಲಿ ಮಾಡಲಾಗಿದೆ. ಶಿವ ಆ ಹಾಲಾಹಲವನ್ನ ಪೂರ್ತಿ ತಾನು ಸೇವಿಸೋದಿಲ್ಲ,
ಆ ವಿಷವನ್ನ ಆಪೋಷಣ ಮಾಡ್ತಾನೆ, ಆದ್ರೆ ಅದನ್ನ ಕಂಠದಲ್ಲೇ ಇಟ್ಕೋತಾನೆ. ಹಾಗಾಗಿ ಆ ಅಲಂಕಾರ ಏನಿದೆ ಸಮುದ್ರ ಮಥನ, ಅದನ್ನ ಮಂಥನ ಅಂತಾನು ಹೇಳ್ತಾರೆ, ಮಥನ ಅಂತಾನು ಹೇಳ್ತಾರೆ. ಎರಡು ಸಹ ಸರಿಯಾದ ಪದಗಳೇ ಆಗಿದೆ. ಅಲ್ಲಿ ಈ ಶಿವಪ್ಪನಾಯಕ ವೃತ್ತದಲ್ಲಿ ಈ ಅಲಂಕಾರವನ್ನ ಮಾಡಲಾಗಿದೆ. ಅದು ಈಗಾಗಲೇ ತುಂಬಾ ಜನಾಕರ್ಷಣೆ ಒಂದು ಅಲಂಕಾರ ಆಗಿದೆ. ಆ ಶಿವಪ್ಪನಾಯಕ ವೃತ್ತದಿಂದ ಮೆರವಣಿಗೆ ಮುಂದೆ ಅಮೀರ್ ಅಹಮದ್ ವೃತ್ತವನ್ನ ತಲುಪುತ್ತೆ. ಅಮೀರ್ ಅಹಮದ್ ವೃತ್ತವನ್ನ ತಲುಪಿ ಈ ಸಂದರ್ಭದಲ್ಲಿ ಸ್ವಲ್ಪ ಗಣಪತಿ ನಿಧಾನವಾಗಿ ಸಾಗುತ್ತೆ, ನಿಧಾನಗತಿಯಲ್ಲೇ ಸಾಗುತ್ತೆ. ಶಿವಪ್ಪನಾಯಕ ವೃತ್ತದಿಂದ ನೆಹರು ರಸ್ತೆ ಪ್ರವೇಶ ಮಾಡೋ ಸಂದರ್ಭ ಇದೆಯಲ್ಲ, ಆ ಸಂದರ್ಭ ಗಣಪತಿ ಬಹಳ ನಿಧಾನವಾಗಿ ಸಾಗುತ್ತೆ, ಯಾಕಂದ್ರೆ ಅಷ್ಟು ಜನ ಅಲ್ಲಿ ಇರ್ತಾರೆ ಅಲ್ಲಿ. ನಂತರ ಈ ಮೆರವಣಿಗೆ ನೆಹರು ರಸ್ತೆಯ ಮೂಲಕ ಹೋಗುತ್ತೆ. ನೆಹರು ರಸ್ತೆಯ ಮೂಲಕ ಗೋಪಿ ವೃತ್ತವನ್ನ ತಲುಪುತ್ತೆ, ಶೀನಪ್ಪ ಶ್ರೇಷ್ಠಿ ವೃತ್ತ. ಆ ಗೋಪಿ ವೃತ್ತವನ್ನ ತಲುಪುತ್ತೆ. ನಂತರ ನೆಹರು ರಸ್ತೆಯಲ್ಲೇ ಮುಂದೆ ಸಾಗಿ ಜೈಲ್ ವೃತ್ತವನ್ನ ತಲುಪುತ್ತೆ. ಜೈಲ್ ವೃತ್ತ ಅಂದ್ರೆ ಅಂಬೇಡ್ಕರ್ ವೃತ್ತ, ಅದು ಜೈಲ್ ವೃತ್ತ. ಆ ಅಂಬೇಡ್ಕರ್ ವೃತ್ತವನ್ನ ತಲುಪುತ್ತೆ. ಅಂಬೇಡ್ಕರ್ ವೃತ್ತವನ್ನ ತಲುಪಿದ ನಂತರ ಬಲಕ್ಕೆ ತಿರುಗಿ ಕುವೆಂಪು ರಸ್ತೆಯ ಮೂಲಕ ಶಿವಮೂರ್ತಿ ವೃತ್ತವನ್ನ ತಲುಪುತ್ತೆ. ಶಿವಮೂರ್ತಿ ಅಂತಂದ್ರೆ ಈ ಹಿಂದೂ ಮಹಾಸಭಾ ಗಣಪತಿ ಈ ಹಿಂದೆ, ಬಹಳ ಹಿಂದೆ, ದಶಕಗಳ ಹಿಂದೆ ಹಿಂದೂ ಮಹಾಸಭಾ ಗಣಪತಿ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ನಡೆದಂತ ಒಂದು ಘರ್ಷಣೆಯಲ್ಲಿ, ಗಲಭೆಯಲ್ಲಿ ತನ್ನ ಪ್ರಾಣವನ್ನ ತ್ಯಜಿಸಿದಂತ ಒಬ್ಬ ಯುವಕ ಶಿವಮೂರ್ತಿ, ಅವರ ನೆನಪಿಗಾಗಿ ಆ ವೃತ್ತವನ್ನ, ಸ್ಟೇಡಿಯಂ ಪಕ್ಕದ ವೃತ್ತವನ್ನ ಶಿವಮೂರ್ತಿ ಅವರ ಹೆಸರಿನಲ್ಲಿ ಕರೆಯಲಾಗಿದೆ. ಅದು ಶಿವಮೂರ್ತಿ ವೃತ್ತ, ವೀರ ಶಿವಮೂರ್ತಿ ವೃತ್ತ ಅಂತ ಹೇಳ್ತಾರೆ. ಆ ಶಿವಮೂರ್ತಿ ವೃತ್ತಕ್ಕೆ ತಲುಪಿದಂತ ಸಂದರ್ಭದಲ್ಲಿ ಆ ವೀರ ಶಿವಮೂರ್ತಿ ಅವರ ಕುಟುಂಬದವರು ಗಣಪತಿಗೆ ಅದೇ ಜಾಗದಲ್ಲಿ ಪೂಜೆಯನ್ನ ಮಾಡ್ತಾರೆ. ನಂತರ ಆ ಮೆರವಣಿಗೆ ಬಲಕ್ಕೆ ತಿರುಗಿ ನಾವು ಸ್ಟೇಡಿಯಂ ಎದುರಿನ ರಸ್ತೆ, ಸೋಳಂಗ ರಸ್ತೆ ಅಂತ ಹೇಳ್ತೀವಿ, ಆ ಸ್ಟೇಡಿಯಂ ಎದುರಿನ ರಸ್ತೆ ಸರಮಿ ರಸ್ತೆ, ಆ ರಸ್ತೆಯ ಮೂಲಕ ಸಾಗಿ ಮಹಾವೀರ ವೃತ್ತವನ್ನ ತಲುಪುತ್ತೆ. ಮಹಾವೀರ ವೃತ್ತವನ್ನ ತಲುಪಿದ ನಂತರ ಸೀದಾ ಕುವೆಂಪು ರಂಗಮಂದಿರ ಎದುರಿನ ರಸ್ತೆಯಲ್ಲಿ ಸಾಗಿ DVS ಕಾಲೇಜಿನ ಎದುರಲ್ಲಿ ಇರ್ತಕ್ಕಂಥ ಬಸವೇಶ್ವರ ವೃತ್ತವನ್ನ ತಲುಪುತ್ತೆ. ಬಸವೇಶ್ವರ ವೃತ್ತ ತಲುಪಿದ ನಂತರ ಎಡಕ್ಕೆ ತಿರುಗಿ ಕಾನ್ವೆಂಟ್ ರಸ್ತೆಯ ಮೂಲಕ ಸಾಗಿ ಕಾನ್ವೆಂಟ್ ವೃತ್ತ ಅಂತ ಏನ್ ಹೇಳ್ತೀವಿ, ಕಾನ್ವೆಂಟ್ ಸರ್ಕಲ್ ಅನ್ನು ತಲುಪಿ ಮತ್ತೆ BH ರೋಡ್ ಅನ್ನು ಸೇರುತ್ತೆ. BH ರೋಡ್ ಸೇರಿದ ನಂತರ ಎಡಕ್ಕೆ ತಿರುಗಿ ಆ ಶಿವಮೊಗ್ಗದ ಸೇಕ್ರೆಡ್ ಹಾರ್ಟ್ ಚರ್ಚಿನ ಎದುರಿಗೆ ಸಾಗುವಂತ ಅರಮನೆ ರಸ್ತೆ, ಕೋಟೆ ಪೊಲೀಸ್ ಠಾಣೆ ಎದುರಿನ ರಸ್ತೆ ಏನಿದೆ, ಚಂಡಿಕಾ ಪರಮೇಶ್ವರಿ ದೇವಾಲಯ ಇರತಕ್ಕಂಥ ರಸ್ತೆ, ಆ ರಸ್ತೆಯಲ್ಲಿ ಮುಂದೆ ಸಾಗಿ ನೇರವಾಗಿ ಶಿವಪ್ಪನಾಯಕ ಅರಮನೆ ಏನು ಇದೆಯಲ್ಲ ಅಲ್ಲಿವರೆಗೂ ಹೋಗಿ ನಂತರ ಮತ್ತೆ ಭೀಮನಮಡುವಿಗೆ ಆ ಮೆರವಣಿಗೆ ತಲುಪುತ್ತೆ. ಭೀಮನಮಡು ಅಂದ್ರೆ ಈಗ ಭೀಮೇಶ್ವರ ದೇವಾಲಯ ಏನು ಪ್ರತಿಷ್ಠಾಪನೆ ಆಗಿದೆಯಲ್ಲ ಗಣಪತಿ, ಅದರ ಪಕ್ಕದಲ್ಲಿ ಹರಿತಾ ಇರ್ತಕ್ಕಂಥ ತುಂಗಾ ನದಿಯಲ್ಲಿ ಇರ್ತಕ್ಕಂಥ ಜಾಗ, ಅದು ಭೀಮನಮಡು ಅಂತ ಹೇಳ್ತಾರೆ. ಆ ಭೀಮನಮಡು ಅಲ್ಲಿ ಈ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆ ಅಲ್ಲಿ ಆಗತ್ತೆ. ಬಹುಶಃ ಈಗ ಮೆರವಣಿಗೆ ಆರಂಭ ಆಗಿರ್ತಕ್ಕಂಥ ರೀತಿ, ನಿಧಾನವಾಗಿ ಸಾಕ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದ್ರೆ ಇವತ್ತು ರಾತ್ರಿ 12 ಗಂಟೆಯ ಒಳಗೆ ವಿಸರ್ಜನೆ ಆಗುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಸಾಧ್ಯ. ನಿಧಾನಗತಿಯಲ್ಲಿ ಮೆರವಣಿಗೆ ಸಾಕ್ತಾ ಇದೆ, ಮತ್ತೆ ಮೆರವಣಿಗೆ ತಡವಾಗಿಯೂ ಆರಂಭವಾಗಿದೆ. ಜೊತೆಗೆ ಬೇಗ ಹೋಗ್ಬೋದು, ಬೇಗ ಮೆರವಣಿಗೆ ಸಾಗ್ಬೋದು ಅನ್ನೋದಕ್ಕೆ ಇರತಕ್ಕಂಥ ಏಕೈಕ ಸೂಚನೆ ಅಂತಂದ್ರೆ ಶಿವಮೊಗ್ಗ ನಗರದಲ್ಲಿ ಮಳೆ ಮೋಡ ಕವಿದಿರೋದು, ಮಳೆಯ ಸಿಂಚನ ಆಗ್ತಾ ಇದೆ. ಮೆರವಣಿಗೆ ಆರಂಭವಾದಂತ ಸಂದರ್ಭದಲ್ಲೇ ಒಂದು ಸ್ವಲ್ಪ ಹೊತ್ತು ಮಳೆ ಬಂತು. ಇನ್ನೂ ಸಹ ಶಿವಮೊಗ್ಗದಲ್ಲಿ ಮೋಡದ ವಾತಾವರಣ ಇದೆ. ಹಾಗಾಗಿ ಮಳೆ ಏನಾದ್ರೂ ಬಂದ್ರೆ ಮೆರವಣಿಗೆ ವೇಗವಾಗಿ ಸಾಗ್ಬೋದೇನೋ ಅಂತ ಇದೆ. ಆದ್ರೆ ಶಿವಮೊಗ್ಗದ ಈ ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆಗೆ ಆಗಮಿಸುವಂತ ಭಕ್ತರ ಸಂಖ್ಯೆಯನ್ನು ನೋಡಿದ್ರೆ ಅವರ ಉತ್ಸಾಹಕ್ಕೆ ಯಾವುದೇ ಕೊನೆ ಇರೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಬೇರೆ ಬೇರೆ ಊರುಗಳಿಂದ ಈಗಾಗಲೇ ಬೈಕ್ಗಳಲ್ಲಿ, ವಾಹನಗಳಲ್ಲಿ ಶಿವಮೊಗ್ಗದ ಕಡೆಗೆ ಜನ ಬರ್ತಾನೆ ಇದ್ದಾರೆ. ಕೇಸರಿ ಶಾಲನ್ನ ಹಾಕೊಂಡು ಬೈಕ್ಗಳಲ್ಲಿ ಡಬಲ್ ರೈಡ್, ಟ್ರಿಬಲ್ ರೈಡ್, 4 ಜನ ಕೂತ್ಕೊಂಡೆಲ್ಲ ಬರ್ತಾನೆ ಇದ್ದಾರೆ ಶಿವಮೊಗ್ಗದ ಕಡೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಕ್ಕಂತ ನಿರೀಕ್ಷೆ ಇದೆ. ಹಾಗಾಗಿ ಈಗ ಏನು ಇದು ಮೆರವಣಿಗೆ ಆರಂಭ ಕಾಲ ಮಾತ್ರ. ಮೆರವಣಿಗೆ ಇನ್ನೊಂದು ಸ್ವಲ್ಪ ದೂರ ಹೋಗಿದೆ. ಹೆಚ್ಚು ಕಡಿಮೆ ಗಣಪತಿಯ ಪ್ರತಿಷ್ಠಾಪನೆ ಆದ ಸ್ಥಳದಿಂದ ಒಂದು ಅರ್ಧ ಕಿಲೋಮೀಟರ್ ವರೆಗೂ ಬಂದಿರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಮೆರವಣಿಗೆ ಬಂದಿಲ್ಲ. ಇನ್ನು ಬಹಳಷ್ಟು ದೂರ ಸಾಗ್ಬೇಕಾಗಿದೆ ಮೆರವಣಿಗೆ. ಹಾಗಾಗಿ ಈ ಬಾರಿಯ ಮೆರವಣಿಗೆ ಏನಿದೆ ಅತಿ ಹೆಚ್ಚು ಜನರನ್ನ ಆಕರ್ಷಣೆ ಮಾಡ್ತಾ ಇದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಜನಪ್ರತಿನಿಧಿಗಳು ಸಹ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮತ್ತೆ ಇಡೀ ಶಿವಮೊಗ್ಗ ಕೇಸರಿಯ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ. ಗಾಂಧಿ ಬಜಾರ್ನ ಪ್ರವೇಶ ದ್ವಾರದಲ್ಲಿರ್ತಕ್ಕಂಥ ಸಮುದ್ರ ಮಥನ ಸಹ ಜನರ ಆಕರ್ಷಣೆಯ ಸ್ಥಳವಾಗಿದೆ. ಹಾಗಾಗಿ ಮೆರವಣಿಗೆ ಮುಂದೆ ಸಾಗ್ತಾ ಇದೆ. ಜನರ ಉತ್ಸಾಹ ಸಹ ಮೇರೆದೆ. ರಂಜಿತಾ, ಹಾಗಾದ್ರೆ ಭೀಮೇಶ್ವರ ದೇವಸ್ಥಾನದಿಂದ